ಒಂದು ದಿನ ಕಾಗೆ ದೇವ್ರ ಹತ್ರ ಹೋಗಿ ಕೇಳುತ್ತೆ, ದೇವ್ರೆ ನಾನು ಏನಕ್ಕೆ ಇಷ್ಟೊಂದು ಕಪ್ಪಾಗಿ ಸೃಷ್ಟಿ ಮಾಡಿದೆ, ಎಲ್ಲರೂ ನನ್ನನ್ನು ಆಡ್ಕೊಂತಿದ್ದಾರೆ, ನನಗೆ ಬದುಕೋದಿಕ್ಕೆ ಇಷ್ಟನೇ ಇಲ್ಲ ಅಂತ. ಅವಾಗ ದೇವ್ರು ನಿನಗೆ ಬೇರೆ ಯಾವ ಪಕ್ಷಿಯಾಗಿ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ, ಆ ಪಕ್ಷಿ ಹತ್ರ ಒಂದು ಸಲ ಮಾತಾಡ್ಕೊಂಡು ನನ್ನ ಹತ್ರ ಬಾ, ನೀನು ಯಾವ ಪಕ್ಷಿ ಆಗ್ಬೇಕು ಅಂತ ಅನ್ಕೊಂತೀಯೋ ಆ ಪಕ್ಷಿಯಾಗಿ ನಾನು ನಿನ್ನ ಪರಿವರ್ತನೆ ಮಾಡ್ತೀನಿ ಅಂತ. ಕಾಗೆ ಹದ್ದತ್ರ ಹೋಗಿ ಕೇಳುತ್ತೆ, ನೀನು ಮೋಡಗಳ ಮೇಲೆ ಹಾರ್ತೀಯ, ನಿನ್ಗೆ ಎಷ್ಟು ಫ್ರೀಡಮ್ ಇದೆ, ನೀನು ಪಕ್ಷಿಗಳ ರಾಜ, ನಾನು ನಿನ್ ತರ ಆಗ್ಬೇಕು ಅಂತ. ಅವಾಗ ಹದ್ದು ನಗಾಡ್ತಾ ಹೇಳುತ್ತೆ, ಅಯ್ಯೋ ದಡ್ಡ, ನಾನು ಎಷ್ಟೇ ಮೋಡಗಳ ಮೇಲೆ ಹಾರಬಹುದು, ಪಕ್ಷಿಗಳ ರಾಜ ಆಗಿರ್ಬೋದು, ಆದ್ರೆ ನನಗೆ ಒಂಟಿತನ ಅನ್ನೋದು ಕಾಡುತ್ತೆ. ಅದೇ ಗಿಳಿನ ನೋಡು, ಎಷ್ಟು ಸುಂದರವಾಗಿ ಸೃಷ್ಟಿಯಾಗಿದೆ, ಎಷ್ಟು ಎಲ್ಲರ ಜೊತೆ ಸುಖವಾಗಿರುತ್ತೆ. ತಕ್ಷಣ ಕಾಗೆ ಗಿಳಿ ಹತ್ರ ಹೋಗುತ್ತೆ, ಗಿಳಿ ನೀನ್ ಎಷ್ಟು ಸುಂದರವಾಗಿದ್ಯಾ, ಎಲ್ಲರ ಜೊತೆ ಎಷ್ಟು ಸುಖವಾಗಿದ್ಯಾ, ನಾನು ಕೂಡ ನಿಂತರ ಆಗ್ಬೇಕು ಅನ್ಕೊಂಡಿದೀನಿ. ಅವಾಗ ನಗ್ನಗ್ತಾ ಗಿಳಿನೂ ಹೇಳುತ್ತೆ, ಅಯ್ಯೋ ದಡ್ಡ, ನಾನು ಎಷ್ಟೇ ಸುಂದರವಾಗಿರ್ಬೋದು, ನಾನು ಎಷ್ಟೇ ಸುಖವಾಗಿರ್ಬೋದು ಎಲ್ಲರ ಜೊತೆ, ಆದ್ರೆ ನನ್ನ ಯಾವಾಗ್ಲೂ ಪಂಜರದೊಳಗೆ ಇಡ್ತಾರೆ, ನನಗೆ ಸ್ವಾತಂತ್ರ್ಯ ಇಲ್ಲ. ಅದೇ ನವಿಲ್ನ ನೋಡು, ಅದೆಷ್ಟು ಸುಂದರವಾಗಿದೆ, ಸ್ವಾತಂತ್ರ್ಯವಾಗಿದೆ, ಸುಖವಾಗಿದೆ. ತಕ್ಷಣ ಕಾಗೆ ನವಿಲ್ ಹತ್ರ ಹೋಗುತ್ತೆ, ನೀನ್ ಎಷ್ಟು ಸುಂದರವಾಗಿದ್ಯಾ, ಸುಖವಾಗಿದ್ಯಾ, ಸ್ವಾತಂತ್ರ್ಯವಾಗಿದ್ಯಾ, ನೀನು ನನ್ನ ನ್ಯಾಷನಲ್ ಬರ್ಡ್ ಅಂತ ಕರೀತಾರೆ, ನಾನು ನಿಂತರ ಆಗ್ಬೇಕು ಅನ್ಕೊಂಡಿದೀನಿ. ತಕ್ಷಣ ನವಿಲ್ ಕೂಡ ನಗಾಡ್ಕೊಂತ ಹೇಳುತ್ತೆ, ಅದೇ ಪ್ರಾಬ್ಲಮ್ ನನ್ಗೆ, ನನ್ನ ಯಾವಾಗ್ಲೂ ಝೂನಲ್ಲೇ ಇಡ್ತಾರೆ, ಅದೇ ನಿನ್ನ ನೋಡು, ನೀನು ಯಾವುದೇ ಕೇಜಲ್ಲಿ ಕೂಡಾಕಲ್ಲ, ನೀನು ಎಲ್ಲಿ ಬೇಕಾದ್ರೂ ಹಾರ್ಬೋದು, ಸ್ವಾತಂತ್ರ್ಯ ಇದೆ, ಎಲ್ಲ ಇದೆ. ಕಾಗೆ ದೇವ್ರ ಹತ್ರ ಹೇಳುತ್ತೆ, ದೇವ್ರೆ ನನ್ನನ್ನು ಯಾವುದೇ ರೀತಿ ಕನ್ವರ್ಟ್ ಮಾಡೋದು ಬೇಡ, ನಾನು ನಾನಾಗೇ ಇರ್ತೀನಿ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್ ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ನಿಮ್ಮ ಜೀವನನ ಅನ್ನೆಸೆಸರಿ ಆಗಿ ಬೇರೆಯವ್ರ ಜೀವನ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಿಮ್ಮ ಲೈಫ್ ಅಲ್ಲಿ ಹ್ಯಾಪಿನೆಸ್ ಅನ್ನೋದು ದೂರ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ. ಈ ತರ ಕಂಟೆಂಟ್ ನೋಡ್ಬೇಕು ಅಂದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.